ಹಾಯ್ ಫ್ರೆಂಡ್ಸ್, ಈ ಸತಿ ದಸರಾಕ್ಕೆ ನಾವು ಮೈಸೂರಿಗೆ ಬಂದಿದ್ದೀವಿ. ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ನಾವು ಫಸ್ಟ್ ಹೋಗಿರೋದು. ಅಲ್ಲಿ ಹಾರ್ಸ್ ರೈಡಿಂಗನ್ನು ಶ್ರೇಯಾ ಮತ್ತು ಸಾನ್ವಿ ಒಂದು ಹಾರ್ಸಲ್ಲಿ, ಮತ್ತು ನಾನು ಮತ್ತು ಚಾರು ಒಂದು ಹಾರ್ಸಲ್ಲಿ ರೈಡ್ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಹಾಗೆ ಶ್ರೇಯಸ್ ಮಾತ್ರ ಅವನೊಬ್ಬನೇ ಕೂತ್ಕೊಂಡ. ಅವನ ಜೊತೆಗೆ ಇನ್ನೊಬ್ಬರು ಬರ್ರಿ ಅಂದರೆ ಅಪ್ಪಾಜಿ, ಅಮ್ಮ, ಆಂಟಿ, ಅಂಕಲ್ ಯಾರೂ ಬರಲೇ ಇಲ್ಲ. ಹಾಗಾಗಿ ನಾವೇ 3 ಜನ ಹೋದ್ವಿ. ಸಾನು ಚಾರುಗೆ ಲಾಸ್ಟ್ ಟೈಮು ಹಾಲಿಡೇಸಲ್ಲಿ ನಾವು ಭಟ್ಕಳ ಮತ್ತು ಮುರುಡೇಶ್ವರ ಎಲ್ಲ ಹೋಗಿದ್ವಿ. ಅಲ್ಲಿ ಅವರಿಗೆ ಹಾರ್ಸ್ ರೈಡಿಂಗು ಮತ್ತು ಒಂಟೆ ಸವಾರಿ ಎಲ್ಲ ಇತ್ತು. ಅಲ್ಲಿಗೆ ಕರ್ಕೊಂಡು ಹೋಗಿ ಬಂದರೆ ನಾನು ಅವಾಗ ಹತ್ತಿಸಿರಲಿಲ್ಲ, ಯಾಕಂದರೆ ಅದು ಒಂಟೆ ಎಲ್ಲ ಕ್ಲೀನ್ ಇರಲಿಲ್ಲ, ನನಗೆ ಒಂಥರ ಆಗ್ತಿತ್ತು. ಅದಕ್ಕೆ ಹತ್ತಿಸಿರಲಿಲ್ಲ. ಇಲ್ಲಿ ನೋಡ್ಬೋದು ನಾನು ಮತ್ತು ನನ್ನ ಚಾರು ಮಗಳು. ಈ ಬೆಂಗಳೂರಿಗೆ ಬಂದಾಗಿಂದ ಸಾನ್ವಿ ಮತ್ತು ಶ್ರೇಯಾ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಲಾಸ್ಟ್ ಟೈಮ್ ಒಂದು ಸತಿ ಜಗಳ ಆಗಿ ಇಬ್ಬರಿಗೂ ಅಷ್ಟಕ್ಕಷ್ಟೇ ಆಗಿತ್ತು. ಇವಾಗ ನೋಡೋ ಒಬ್ರನ್ನ ಬಿಟ್ಟು ಒಬ್ಬರು ಇರ್ತಾ ಇಲ್ಲ. ಚಾರುನ್ ಕೂಡ ಅವ್ರ ಜೊತೆಗೆ ಆಟ ಆಡೋಕ್ಕೆ ಸೇರಿಸ್ಕೊತಾ ಇಲ್ಲ. ಚಾರು ನಾನು ಫ್ರೆಂಡ್ಸು, ಅವರಿಬ್ಬರು ಫ್ರೆಂಡ್ಸ್ ಆಗಿದ್ದಾರೆ ಇವಾಗ. ಇಲ್ಲಿ ನೋಡ್ಬೋದು ನನ್ನ ತಮ್ಮ ಶ್ರೇಯಸ್. ಇವನು ನೋಡ್ರಿ ರಾಜನ್ ಥರ ಎಷ್ಟು ಆರಾಮಾಗಿ ಕೂತ್ಕೊಂಡಿದ್ದಾನೆ. ನಮಗೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ನಾನು ಬರೀ ಫೋಟೋಸ್ ಮಾತ್ರ ತಕ್ಕೊಂಡಿದ್ದೀನಿ. ಇಲ್ಲಿ ವಾಯ್ಸ್ ಕೊಡ್ತಾ ಇರೋದು. ಶ್ರೀರಂಗಪಟ್ಟಣ ಫುಲ್ ರಶ್ ಆಗಿತ್ತು. ಅಲ್ಲಿಂದನೂ ನಾವು ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಫುಲ್ ರಶ್ ಆಯಿತು. ನನಗಂತೂ ಚೂರು ಇಷ್ಟ ಆಗಿಲ್ಲ ನನಗೆ ಈ ಸರಿಗೆ ಟ್ರಿಪ್ಪು. ಯಾಕಂದರೆ ಫುಲ್ ಜನ ಗಜಿಬಿಜಿ ಅಂತ ಜನರಲ್ಲಿ ಮಕ್ಕಳು ಹುಡ್ಕೋದು, ಮಕ್ಕಳು ಎಲ್ಲಿ ತಪ್ಸ್ಕೊತಾರೆ ಅಂತ ಅವ್ರನ್ನ ಕೇರ್ ಮಾಡೋದು ಬಿಟ್ಟರೆ ನಮಗೆ ನೋಡೋಕ್ಕೆ ಏನೂ ಆಗೋಲ್ಲ. ಶ್ರೇಯಸ್ಸು ಅವನಿಗೆ ಯಾವ್ಯಾವ ರೀತಿ ಬೇಕೋ ಆ ಥರ ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೆ. ಹಾಗೆ ಚಾರು ಮಮ್ಮಿ ನನ್ನ ಜೊತೆಗೂ ಫೋಟೋ ಅಂತಂದು ಅವಳು ನಾನು ಫೋಟೋ ತಕ್ಕೊಂಡ್ವಿ. ಇಲ್ಲಿ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಹೋದಾಗ ಶ್ರೀರಂಗನಾಥ ಸ್ವಾಮಿ ಟೆಂಪಲಲ್ಲಿ ಅಪ್ಪಾಜಿ, ಅಮ್ಮ, ನಾನು, ಸಾನು, ಚಾರು ಅಷ್ಟೇ ಒಳಗಡೆ ಹೋಗಿರೋದು. ಇದು ದೇವಸ್ಥಾನದ ಎಂಟ್ರಿ. ಒಳಗಡೆ ಏನೂ ವೀಡಿಯೋಸ್ಗೆಲ್ಲ ಅಲೋ ಇರಲಿಲ್ಲ. ಹೊರಗಡೆ ಔಟ್ಸೈಡಲ್ಲಿ ಮಕ್ಕಳಿಗೆಲ್ಲ ಆಟ ಸಾಮಾನೆಲ್ಲ ಶ್ರೇಯ ಕೊಡಿಸಿರೋಂಥದ್ದು. ಇಲ್ಲಿ ಸಮ್ಮರ್ ಪ್ಯಾಲೇಸು ಯಾವುದು ಟಿಪ್ಪು ಅವ್ರದ್ದು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೊರಗಡೆಯಿಂದ ನಮ್ಮದು ಫೋಟೋಸು. ಇಲ್ಲಿ ನೋಡ್ಬೋದು ಸೇಮ್ ತಾಜ್ ಮಹಲ್ ಹತ್ರ ಇದೆಯಲ್ಲ ಅದೇ ಥರ ಇಲ್ಲೂ ನಾವು ಫೋಟೋ ಕ್ಲಿಕ್ ಮಾಡ್ಕೊಬೋದು. ಅಪ್ಪಾಜಿ, ಅಮ್ಮ, ಸಾನು, ಚಾರು ಅಷ್ಟೇ ಇಲ್ಲಿ ಇರೋದು. ಇಲ್ಲಿ 10 ಗಂಟೆ ಅಷ್ಟೊತ್ತಿಗೆ ತುಂಬ ಬಿಸಿಲು. ಅಲ್ಲಿ ನೇಚರೆಲ್ಲ ತುಂಬ ಚೆನ್ನಾಗಿದೆ, ಆದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ. ಇದ್ರ ಮುಂದ್ಗಡೆಗೆ ಅಪ್ಪಾಜಿ, ಆಂಟಿ, ಅಂಕಲ್ಲು ಎಲ್ಲರೂ ಸೇರಿಕೊಂಡು ಫೋಟೋ ತಕ್ಕೊಂಡ್ರು. ನಂದು ಬರೀ ಸೆಲ್ಫಿ ಮಾತ್ರ. ಇಲ್ಲಿ ಸಾನು ಚಾರು ನೋಡ್ಬೋದು, ಅಲ್ಲಿ ಫಿರಂಗಿ ಇಟ್ಟಿದ್ರಲ್ಲ ಅದರಲ್ಲಿ ಸ್ಟೈಲಾಗಿ ಫೋಟೋ ತಕ್ಕೊತಾ ಇದ್ರು ಇವರು. ಇವ್ರು ಕೂರೋ ಸ್ಟೈಲೆಲ್ಲ ನೋಡಿಬಿಟ್ಟು ಅಲ್ಲಿ ಬೇರೆ ಟೂರಿಸ್ಟ್ ಎಲ್ಲ ಬಂದರೆ ಅವ್ರ ಮಕ್ಕಳನ್ನು ಇದೇ ಥರ ಪೋಸ್ ಕೊಟ್ಟೆಲ್ಲ ಫೋಟೋ ತೆಗ್ಸಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ಅದರ ನೆಕ್ಸ್ಟ್ ನಾವು ಅಲ್ಲಿ ಆನ್ ದ ವೇದಲ್ಲಿ ಹೋಗಬೇಕಾದ್ರೆ ಪಯಣ ಅಂತ ಒಂದು ಸಿಗುತ್ತೆ. ಅಲ್ಲಿ ಕಾರ್ ಲವರ್ಸಿಗೆ ಏನಿದೆ ನಮ್ಮಂಥವ್ರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎತ್ತಿನ ಗಾಡಿ ಮತ್ತು ಕುದುರೆ ಟಾಂಗಾದಿಂದ ಹಿಡಿದ್ಬಿಟ್ಟು ಈವನ್ ಸ್ಟಾರ್ಟಿಂಗ್ ಕಾರ್ಸ್ಗಳಿಂದ ಹಿಡಿದು ಈಗಿನ ತನಕ ಕಾರ್ ಏನಿದೆ, ಅಂದರೆ ಈಗ ರೀಸೆಂಟ್ ಕಾರ್ಗಳೆಲ್ಲ, ಒಂದು 10 ವರ್ಷದ ಹಿಂದ್ಗಡೆ ಏನು ಕಾರ್ ಬಂದಿದ್ದಾವೆ ಅದೆಲ್ಲದನ್ನು ಇಟ್ಟಿದ್ದಾರೆ. ಇದು ಧರ್ಮಸ್ಥಳ ಟ್ರಸ್ಟ್ ಅವ್ರದ್ದು ಇನ್ನೊಂದು ಬ್ರ್ಯಾಂಚ್ ಟೈಪ್ ಮಾಡಿದ್ದಾರೆ. ಬೈಕ್ ಲವರ್ಸಿಗೆ ಸಖತ್ತಾಗಿದೆ. ನನಗೆ ಅಲ್ಲಿ ಎಲ್ಲ ನೋಡೋಕ್ಕಿಂತ ನನಗೆ ಈ ಕಾರ್ಗಳು ನೋಡಿದ್ದೆ ತುಂಬ ಇಷ್ಟ ಆಯಿತು. ಹಾಗೆ ನಾವು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಹೊಸ ಥರ ಇರಲಿ ಅಂದ್ಬಿಟ್ಟು ನಾವು ಟಾಂಗದಲ್ಲಿ ಒಂದು ರೌಂಡು ಎಲ್ಲರನ್ನೂ ಕರ್ಕೊಂಡು ಹೋದ್ವಿ ಟಾಂಗ ಗಾಡೀಲಿ. ಯಾಕಂದರೆ 1.5 ಕಿಲೋಮೀಟ್ರಷ್ಟು ನಾವು ನಡಿಬೇಕಾಗಿತ್ತು. ಆಂಟಿಗೆ ಪಾಪ ಆಗಲ್ಲ, ಮತ್ತು ನನ್ನ ಮಕ್ಕಳನ್ನ ಎತ್ಕೊಂಡು ಹೋಗೋಕ್ಕೆ ನನಗೂ ಆಗಲ್ಲ. ಹಾಗಾಗಿ ಟಾಂಗದಲ್ಲಿ ಹೋದ್ವಿ. ಅದು ತುಂಬ ಖುಷಿಯಾಗಿದ್ದು ಅಂದರೆ ಎಲ್ರಿಗೂ ಈ ಟಾಂಗದ ಹತ್ತಿರೋದು. ಯಾಕಂದರೆ ನಾವು ಹಾರ್ಸ್ ರೈಡಿಂಗ್ ಆಲ್ರೆಡಿ ಮಾಡಿದ್ವಿ. ಅಪ್ಪಾಜಿ, ಅಮ್ಮ, ಆಂಟಿ, ಅಂಕಲ್ಗೆಲ್ಲ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಹೋದ್ವಿ. ಇಲ್ಲಿ ವೆರೈಟಿ ಟಾಂಗ ಗಾಡಿಗಳೆಲ್ಲ ಇತ್ತು. ಟಾಂಗದಲ್ಲಿ ಆಂಟಿ, ಅಂಕಲ್ಲು, ಅಪ್ಪಾಜಿ, ಅಮ್ಮ ಎಲ್ಲರೂ ಒಂದೊಂದು ಥರದ್ದು ಒಂದೊಂದು ಪೋಸ್ ಕೊಡ್ಕೊಂಡು ಫೋಟೋ ತಕ್ಕಂತ ಇದ್ವಿ. ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ಕಾಟನ್ ಕ್ಯಾಂಡಿ ಎಲ್ಲ ತಿಂತಾಯಿದ್ರು. ಜಾಸ್ತಿ ಕೊಡಿಸಲ್ಲ. ಹಾಗೆ ಔಟ್ಸೈಡೆಲ್ಲ ಇದರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋದ್ವಿ. ಅವರಿಬ್ಬರೇ ಕೂತ್ಕೊಂಡಿದ್ರು, ಅವರೆಲ್ಲ ಹಿಂದ್ಗಡೆ ಇದ್ದರು. ಹಾಗಾಗಿ ಪರ್ ಹೆಡ್ಡಿಗೆ 50 ರೂಪೀಸ್ ಇಲ್ಲಿ
ಒನ್ ಟೈಮು ಅಂದರೆ ಒಂದು ಸತಿ ಅದರಲ್ಲಿ ಸುಮಾರು ಒಂದು 15 ಜನ ಕುತ್ಕೊಂಡು ಹೋಗ್ಬೋದು. ಹಾಗಾಗಿ ಅಲ್ಲಿ 50 ರುಪೀಸು. ಒಳಗಡೆಗೆ ಎಲ್ಲಿ ಪ್ಯಾಲೇಸ್ ಒಳಗಡೆಗೆ ಹೋದ್ವಿ. ಪ್ಯಾಲೇಸ್ ಒಳಗಡೆ ಫುಲ್ ರಶ್ಶು. ಪಾಪ ನಮ್ಮ ಅಮ್ಮಂಗೆ ಅಲ್ಲಿ ಬರೀ ಮಕ್ಳು ನೋಡ್ಕೊಳ್ಳೋದು, ನಾವೆಲ್ಲಿ ಮಿಸ್ ಆಗ್ತೀವಿ ಅಂತ ಅದೇ ಕಾಯೋದೇ ಆಗೋಯ್ತು. ಮೈಸೂರು ಪ್ಯಾಲೇಸನ್ನು ಆರಾಮಿಂದ ನೋಡಬೇಕು ಅಂದರೆ ಈ ದಸರಾ ಟೈಮ್ಗಿನ್ನ ನಾರ್ಮಲ್ ಟೈಮ್ ಬರೋದೇ ಒಳ್ಳೆಯದು. ಯಾಕಂದರೆ ಆರಾಮಾಗಿ ಕೂಲಾಗಿ ನಮಗೆ ಇಷ್ಟ ಬಂದಂಗೆ ಇರ್ಬೋದು. ಇಲ್ಲಾಂದರೆ ಬರೀ ಜನರು ನೂಕು ಚಿಕ್ಕ ಮಕ್ಕಳಿದ್ರಂತೂ ತುಂಬ ಕಷ್ಟ ಅನಿಸುತ್ತೆ. ಇಲ್ಲಿಂದ ನಾವು ಹೊರಟಾಗ ನಮ್ಮ ಅಂಕಲ್ ನೋಡ್ರಿ, ನಮ್ಮ ಆಂಟಿ ಬ್ಯಾಗೆಲ್ಲ ಇಟ್ಕೊಂಡು ಆಂಟಿನ ಕೇರ್ ಮಾಡ್ತಾರೆ. ಇಲ್ಲಿ ನಾವು ರೂಮಿಗೆ ಬಂದು ಫ್ರೆಶಪ್ ಆಗಿ ಮತ್ತು KRSಗೆ ಹೋಗೋದಕ್ಕೆ ಅಂತ ನಾವು ರೆಡಿಯಾಗಿ ನಾವೆಲ್ಲ ಫೋಟೋ ತಕ್ಕೊಂಡ್ವಿ. ಇಲ್ಲಿಂದ ನಾವು KRSಗೆ ಹೋದರೆ KRS ಹತ್ತತ್ರ ಇಲ್ಲಿಂದ ಒಂದು 30 ಕಿಲೋಮೀಟರ್ ಇರಬೇಕು. ಅಲ್ಲಿ ಹೋದರೆ ಇನ್ನೇನು ಒಂದು 3 ಕಿಲೋಮೀಟರ್ ಇದ್ವಿ, ಅವಾಗ ಫುಲ್ ರಶ್ ಆಗಿ ಎಲ್ಲ ಕಾರ್ಗಳನ್ನು ವಾಪಸ್ ಕಳಿಸ್ಬಿಟ್ರು. ಅಲ್ಲಿಗೆ ಅಲೋವೇ ಇರಲಿಲ್ಲ. ಓನ್ಲಿ ಅಲ್ಲಿ ಏನು ಬಸ್ ಇದೆ ಆ ಬಸ್ಗಳನ್ನು ಮಾತ್ರ, ಅಂದರೆ ಈ ಹಳ್ಳಿಗಳಿಗೆಲ್ಲ ಹೋಗ್ತಾವಲ್ಲ ಆ ಬಸ್ಗಳನ್ನ ಮಾತ್ರ ಬಿಟ್ಟರು. ಹಾಗೆ ವಾಪಸ್ ಬಂದಾಗ ನನ್ನ ಮಕ್ಕಳು ನೋಡಿ ಒಳ್ಳೊಳ್ಳೆ ಪೋಸ್ ಕೊಟ್ಕೊಂಡು ಫೋಟೋ ತಕ್ಕೊಂಡಿದ್ದಾರೆ. ಮಕ್ಕಳಂತೂ ಪಾಪ ಫುಲ್ಲು, ನಾವೆಷ್ಟು 6 ಗಂಟೆಗೆ ಕಾರಲ್ಲಿ ಕೂತಿದ್ದೀವಿ. ಲಾಸ್ಟ್ ನಾವು ರೂಮಿಗೆ ಬಂದಿದ್ದು 11 ಗಂಟೆಗೆ. ಊಟನೂ ಸಿಗುತ್ತೋ ಇಲ್ಲೋ ಅನ್ನೋಷ್ಟು ಪರಿಸ್ಥಿತಿ ಆಗಿತ್ತು. ಲಾಸ್ಟ್ ದೇವ್ರ ದಯೆಯಿಂದ ಒಳ್ಳೆ ಊಟ ಸಿಕ್ತು. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ. ಬಂದಾದಮೇಲೆ ನಾವು ರೂಮಲ್ಲಿ ನಾನು ನನ್ನ ಮಕ್ಕಳು ನೋಡ್ಬೋದು ಫೋಟೋ ತಕ್ಕೊಂಡು. ಚಾರು ನೋಡಿ, ಅವಳಿಗೆ ಶಕೆ ಆಗ್ತಾಯಿದೆ. ಎಷ್ಟು ಫ್ಯಾನ್ ಹಾಕಿದ್ರು ಅವಳಿಗೆ ಶಕೆ ಅಂತಿರ್ತಾಳೆ. ಥ್ಯಾಂಕ್ ಯು. ಬಾಯ್.